ಈ ವಿಷಯದ ಬಗ್ಗೆ ಕ್ಲಾರಿಫೈ ಮಾಡಬೇಕಂತ ನಮ್ಗೆ ಇಷ್ಟ ಆರಂಭದಲ್ಲಿ. ಆದರೆ ಅವ್ರು ಹೇಳ್ತಾ ಇರೋದು ಕ್ಯಾಟಗರಿ ಮಾತ್ರ ಹೇಳ್ತಾ ಇದ್ದಾರೆ. ರೆಡ್, ಆರೆಂಜ್, ಗ್ರೀನ್ ಒಂದು ಕ್ಯಾಟಗರಿ ಮಾತ್ರ ಹೇಳ್ತಿದ್ದಾರೆ. ಅವರು ಅದನ್ನು ಸ್ಟಡಿ ಮಾಡಿದವರು 7th ನೋಟಿಫಿಕೇಶನಲ್ಲಿ ಈ ಎರಡು ಡಿಫ್ರೆನ್ಸ್ ಹೇಳಿದರು. ಮೊದಲು ಏರಿಯಾ ಹೆಕ್ಟೇರ್ ಮೆನ್ಷನ್ ಇತ್ತು, 7th ನೋಟಿಫಿಕೇಶನ್ನಲ್ಲಿ ಹೆಕ್ಟೇರ್ ಇಲ್ಲ, ಇಡೀ ವಿಲೇಜ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಆನ್ಸರೇಬಲ್ ಫಾರೆಸ್ಟೇ ಅಂತ ಹೇಳೋದು. ನೀವು ಬರೋ ಮೊದಲು ನಿಮಗೆ ನಿಮಗೆ ನೋಟಿಫಿಕೇಶನ್ ನಿಮ್ಮ ಅನುಭವ ಇದ್ದರೆ ನೋಡಿರ್ತೀವಿ, ನಿಮ್ಮೊಂದು ಹೇಳಿದರೆ ಒಳ್ಳೆಯದು. ಫಸ್ಟ್ ಆಫ್ ಆಲ್ ವಿತ್ ರೆಸ್ಪೆಕ್ಟ್ ಟು ಯಾವ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರಶ್ನೆ ಬೇರೆ ಬರೋದಿಲ್ಲ. ವಿತ್ ರೆಸ್ಪೆಕ್ಟ್ ಟು ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಇರುವಂಥ ಪ್ರೊವಿಷನ್ಸನ್ನು ಅಂದರೆ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರೊವಿಷನ್ಸ್ ಇಂಪ್ಲಿಮೆಂಟೇಷನ್ ತಗೊಂಡು ಬರೋದು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ ಬರ್ತದೆ, ನಮ್ಮ ಮಿನಿಸ್ಟ್ರಿ ಒಂದೇ ಇದೆ, ಬಟ್ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇರೆ, ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಬೇರೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲೂ ಸಹ ಏನಾಗ್ತದೆ, ಇದು MOFCC ಅಂತ ಹೇಳಿ ಕಂಬೈನ್ಡ್ ಮಿನಿಸ್ಟ್ರಿ ಇದೆ, ಅದರಿಂದ ನೋಡ್ತಾ ಇರುವಂಥ ಒಂದು ಇದೆ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ದಿಸ್ ಇಕೋ ಸೆನ್ಸಿಟಿವ್ ಏರಿಯಾ, ಈ ಎರಡು ವಿಚಾರ ಇದೆ ಸರ್. ಈಕೋ ಸೆನ್ಸಿಟಿವ್ ಝೋನ್ ಅಂತ ಒಂದಿದೆ, ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಒಂದಿದೆ. ಲೆಟ್ ಇಸ್ ನಾಟ್ ಕನ್ಫ್ಯೂಸ್ ಬ್ಯಾಕ್ ಅಂತ ಈಕೋ ಸೆನ್ಸಿಟಿವ್ ಝೋನ್. ಈಗ ಈಕೋ ಸೆನ್ಸಿಟಿವ್ ಏರಿಯಾ ಅಂತ ಏನಿದೆ ದಟ್ ಇಸ್ ಪ್ಯೂರ್ಲಿ ರೆಸ್ಪೆಕ್ಟ್ ದಿ ಇಂಪ್ಲಿಮೆಂಟೇಷನ್ ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಸೊ ಅದಕ್ಕೆ ಮೇನ್ ಆಗಿ ಈಗ ನಮ್ಮ ಸ್ಟೇಟಲ್ಲಿ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿ ಅಂತ ಹೇಳಿ ಅವರು ಇಂಡಸ್ಟ್ರಿ ವೈಸ್ ಕ್ಯಾಟಗರಿ ಮಾಡ್ತಾರೆ ಸರ್. ರೆಡ್, ಆರೆಂಜ್ ಕ್ಯಾಟಗರೈಸ್ ಮಾಡಿ ಅದಕ್ಕೆ ತಕ್ಕಂತೆ CPCB ರೂಲ್ಸ್ ಮತ್ತು KSPCB ರೂಲ್ಸ್ ಅಪ್ಲೈ ಮಾಡ್ತಾರೆ. ಅದಕ್ಕೆ ಮೇನ್ ಅನ್ವಯ ಆಗುತ್ತದೆ. ಬಟ್ ಕಾಮನ್ ಆಗಿ ನಾವು ಇಂಪ್ಲಿಮೆಂಟಿಂಗ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾವ್ಯಾವುದೆಲ್ಲ ರೆಸ್ಟ್ರಿಕ್ಟೆಡ್ ಕ್ಯಾಟಗರಿ ಇದೆ ಆ ಒಂದು ಇಂಡಸ್ಟ್ರೀಸ್ಗೆ ಮೇನ್ಲಿ ಅಫೆಕ್ಟ್ ಆಗೋದು ಇಂಡಸ್ಟ್ರೀಸ್ಗೆ ಈ ಇಕೋ ಸೆನ್ಸಿಟಿವ್ ಏರಿಯಾಸಲ್ಲಿ ಪ್ರೊಹಿಬಿಷನ್ ಬರ್ತದೆ ಸರ್. ದಿಸ್ ಇಸ್ ದಿ ಇಂಪ್ಯಾಕ್ಟ್ ಆನ್ ದ ಗ್ರೌಂಡ್ ಲೆವೆಲ್ ಸರ್. ಯಾವುದು ಸೇರ್ಪಡೆ ಮಾಡಬೇಕು, ಯಾವುದು ಸೇರ್ಪಡೆ ಮಾಡಬಾರ್ದು, ದಿಸ್ ಇಸ್ ಒನ್ ಲೆವೆಲ್ ಆಫ್ ಡಿಸ್ಕಷನ್ ಸರ್. ಈಗಾಗಲೇ ಅವರು ಪ್ರಸ್ತಾಪ ಮಾಡುವಾಗಲೇ ಸಹ ಹಿಂದೆ ಒಂದು ಕಮಿಟಿ ಸಹ ಇತ್ತು, ಅದರಲ್ಲಿ DCM ಅವರು ಮೆಂಬರ್ ಸೆಕ್ರೆಟರಿ ಇತ್ತು ಅಂತ ಹೇಳಿ. ಇನ್ಫ್ಯಾಕ್ಟ್ ಆ ಪ್ರೊಸೀಡಿಂಗ್ಸು ನಮ್ಮ ಆಫೀಸು ಸಹ ಒಂದು ಕಾಪಿ ಇದೆ ಸರ್. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಡಿಸ್ಟ್ರಿಕ್ಟ್ಸಿಂದ ಇದು ಮಾಡಬಾರ್ದು ಅಂತ ಹೇಳಿ ಒಂದು ಪ್ರಸ್ತಾವನೆ ಸಹ ಹೋಗಿದೆ ಸರ್. ಸೊ ದ್ಯಾಟ್ ಇಸ್ ದ ಡೆಸಿಷನ್ ಆಫ್ ದ ಕಮಿಟಿ. ಬಟ್ ಡಿಸ್ಪೈಟ್ ದ್ಯಾಟ್ ಟುಡೇ ವಿ ಆರ್ ಸ್ಟ್ಯಾಂಡಿಂಗ್ ವಿತ್ ದಿ ರಿವೈಸ್ಡ್ ಡ್ರಾಫ್ಟ್. ಅಲ್ಲ, ನಾನು ಹೇಳೋದು ಈಗ ಇದು ಕೇರಳದವರು ಏನೋ ಕಮಿಟಿ ಮಾಡಿ ಪ್ರತಿಯ ವಿಲೇಜನ್ನು ಭೌತಿಕವಾಗಿ ಒಂದು ಫಿಸಿಕಲಿ ಸರ್ವೆ ಮಾಡಿ ಒಂದು ರಿಪೋರ್ಟ್ ಎಲ್ಲ ಮಾಡಿದ್ದಾರೆ. ಅದರಿಂದ ಈ ರಿಪೋರ್ಟಲ್ಲಿ ಈಗ ಹಿಂದೆ ಮಾಡಿದ ನೋಟಿಫಿಕೇಶನ್ ಏನಾದರೂ ಬದಲಾವಣೆ ಆಗಿದೆ ನಿಮಗೆ ಏನಾದರೂ ಆಗಿದೆ? ಇಲ್ಲ, ಇದರಲ್ಲಿ ನಿಮ್ಮ ಈ ನೋಟಿಫಿಕೇಶನ್ ಈ ಇವತ್ತಿನ ನೋಟಿಫಿಕೇಶನ್ ಎಲ್ಲ ಸ್ಟೇಟ್ಸ್ ಅಲ್ಲ ಸಪ್ರೇಟ್ ಇಲ್ಲ, ಇದರಲ್ಲಿ ಒಂದು ಇದು ನೋಡಿ ಈ ಪಾಯಿಂಟ್. ಕಾರಣ ಒಂದು 300ರಿಂದ 800 ಹೆಕ್ಟೇರ್ ಸ್ಕ್ವೇರ್ ಕಿಲೋಮೀಟರ್ ಯಾವುದು ಕಡಿಮೆ ಮಾಡಿದ್ದಾರೆ. ಕೇರಳ ಸ್ಟೇಟಿನ ರಿಪೋರ್ಟ್ ಮೇಲೆ ಇದನ್ನು ಅಷ್ಟು ಕಡಿಮೆ ಮಾಡಿದ್ದಾರೆ ಈ ರಿಪೋರ್ಟಲ್ಲಿ. ಈಗ 7ನೇ ನೋಟಿಫಿಕೇಶನ್ನಲ್ಲಿ ಮತ್ತು ಉಳಿದ ಯಾವ ಸ್ಟೇಟ್ ಇದ್ದು ವ್ಯತ್ಯಾಸ ಇಲ್ಲ, ಕೇರಳದ್ದು ಮಾತ್ರ ಅಪ್ರೂವ್ಡ್. ಈಗ ಇಲ್ಲಿ ಅವರು ನಿಮಗೆ ಇಲ್ಲೇ ಉಂಟು, ಈ ಕೇರಳದವರು ಪ್ರತಿ ಪಂಚಾಯತ್ ಒಂದು ಯಾವ ಇದರಲ್ಲಿ 131 ವಿಲೇಜ್ ಅಂತ ಉಂಟು. ಈಗ ಹೊಸ ನೋಟಿಫಿಕೇಶನ್ನಲ್ಲೂ 131 ವಿಲೇಜ್ ಎಲ್ಲ ಇದೆ. ಅವರು ಎಲ್ಲವನ್ನ ಪ್ರತಿ ಗ್ರಾಮವನ್ನು ಫಿಸಿಕಲಿ ಸರ್ವೆ ಮಾಡಿ ಯಾವುದು ಪಾಪ್ಯುಲೇಷನ್ ಜಾಸ್ತಿ ಉಂಟು, ಯಾವುದು ವಿಲೇಜ್ ಉಂಟು, ಯಾವುದು ಫಾರೆಸ್ಟ್ ಯಾವುದು ಡಿಮಾರ್ಕೇಷನ್ ಮಾಡಿ ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇಲೆ ಇವತ್ತು ಅವ್ರದ್ದು 800 ಹೆಕ್ಟೇರು 800 ಹೆಕ್ಟೇರ್ ಸ್ಕ್ವೇರ್ ಕಿಲೋಮೀಟರ್ ಕಡಿಮೆ ಮಾಡಿದ್ದಾರೆ. ನಿಮಗೆ ಮರವು ಗೇರು ಗಿಡವೂ ಅದೇ ತೋರ್ತದೆ, ಇದು ಅದೇ ತೋರ್ತದೆ, ಎಲ್ಲದೂ ಅದೇ ತೋರ್ತದೆ ನಿಮಗೆ. ಆ ಒಂದು ಸ್ಯಾಟಲೈಟ್ ಆ್ಯಂಗಲ್ ಮತ್ತು ಒಂದು ಸಣ್ಣ ಒಂದು ಟೆಕ್ನಿಕಲ್ ಎಕ್ಸ್ಪ್ಲೇಷನ್ ಏನಿದೆ, ನಮಗೆ ನಮ್ಮ ನಾರ್ಮಲ್ ಹ್ಯೂಮನ್ ಐ ಸೈಟ್ಗೆ ನಮಗೆ ಸ್ಯಾಟಲೈಟ್ ನೋಡುವಾಗ ಎಲ್ಲರೂ ಸಹ ಗ್ರೀನ್ ಅಂತ ಡಿಸೈಡ್ ಮಾಡಲಿಕ್ಕೆ ದೇ ವಿಲ್ ನಾಟ್ ಸಿಂಪ್ಲಿ ಗೋ ಬೈ ದಿ ಅಪಿಯರೆನ್ಸ್ ಸರ್. ದರ್ ಇಸ್ ಸಮಥಿಂಗ್ ಆಲ್ವೇಸ್ NDVI ಅಂತ ಹೇಳಿದ್ರೆ ಸರ್, ಡಿಫ್ರೆನ್ಷಿಯೇಟೆಡ್ ವೆಜಿಟೇಟಿವ್ ಇಂಡೆಕ್ಸ್ ಅಂತ ಹೇಳಿ. ಆ NDVI ಪ್ಯಾರಾಮೀಟರ್ನ ಮಾಡುವಾಗ ಅವರಿಗೆ ನನಗೆ ಅಡಿಕೆ ಗಿಡಕ್ಕೆ ಬರುವಂಥ NDVI ವ್ಯಾಲ್ಯೂನೇ ಬೇರೆ ಇರ್ತದೆ, ಅರಣ್ಯ ಪ್ರದೇಶದಲ್ಲಿ ಇರುವಂಥ ಗಿಡ ಮರಗಳಿಗೆ ಬರುವ NDVI ವ್ಯಾಲ್ಯೂನೇ ಬೇರೆ ಇರ್ತದೆ.
ಸೊ ಜಸ್ಟ್ ಅದು ಒಂದು ಟೆಕ್ನಿಕಲ್ ಕ್ಲಾರಿಫಿಕೇಶನ್ ಸರ್. ನಮಗೆ ಮೇಲ್ನೋಟಕ್ಕೆ ಕಾಣುವಂಥದ್ದು ಒಂದೇ ಥರ ಹಸಿರು ಥರ ಕಾಣುತ್ತೆ. ಬಟ್ ಈ ರೀತಿಯಾದ ಟೆಕ್ನಿಕಲ್ ರಿಪೋರ್ಟ್ಸ್ ಪ್ರಿಪ್ರೇಷನ್ಗೆ ಗ್ರೀನ್ ಕವರ್ ಡಿಸೈನ್ ಮಾಡಬೇಕು ಅಂತ ಬಂದರೆ ದೇ ವಿಲ್ ನಾಟ್ ರಿಲೈ ಆನ್ ನಾರ್ಮಲ್ ವಿಷುವಲ್ ಇಂಟರ್ಪ್ರಿಟೇಷನ್ ಸರ್. ದೇ ವಿಲ್ ಗೋ ಬೈ ದಿಸ್ NDVI ಬೇಸ್ಡ್. ಅದು ಮಾಡಲಿಲ್ಲ ಅದು ನನಗೆ ಮಾಹಿತಿ ಅಲ್ಲ, ಮಾಡಲಿಲ್ಲ ಅಂತ ಹೇಳುದು. ಅಲ್ಲ, ಅವರ ಒಪಿನಿಯನ್ನಲ್ಲೂ ಇದೆ, ಯಾರದ್ದು ಒಪಿನಿಯನ್ನಲ್ಲೂ ಇದೆ, ಸರಿ ಮತ್ತೆ ಕೇರಳದವರ ಎಕ್ಸ್ಪರ್ಟ್ ಕಮಿಟಿ ಮಾಡಿದ ಒಪಿನಿಯನ್ನಲ್ಲೂ ಇದೆ ಸೇಮ್. ನೀವು ಫಿಸಿಕಲ್ಲಿಯೇ ಮಾಡಿ ಅಂತೇಳಿ ಅವರು ಸಹ ಒಪಿನಿಯನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಈಗ ಈ ಇದರಲ್ಲೂ ಉಂಟು, ಈಗ ಈ ಹೊಸ ನೋಟಿಫಿಕೇಶನ್ನಲ್ಲೂ ಉಂಟು. ಮತ್ತೆ ನನಗೆ ತಿಳಿದ ಪ್ರಕಾರ ಕೇರಳದವರು ಮಾಡಿದ್ದು ಅವರೇನು ವರ್ಷಗಟ್ಟಲೆ ತಗೊಳ್ಳಿಲ್ಲ, ಅದು ಟೈಮ್ ಲಿಮಿಟ್ ಹಾಕಿ ಇಮಿಡಿಯೇಟ್ ಮಾಡಿದ್ದಾರೆ. ಪಂಚಾಯತಿಗೆ ಕಮಿಟಿ ಮಾಡಿದ್ದಾರೆ, ರೆವಿನ್ಯೂ ಆಫೀಸರು, ಫಾರೆಸ್ಟ್ ಡಿಪಾರ್ಟ್ಮೆಂಟು, ಸರ್ವೆ ಎಲ್ಲ ಒಟ್ಟು ಮಾಡಿ ಪಂಚಾಯತಿಗೆ ಒಂದು ಕಮಿಟಿ ಮಾಡಿ ಮಾಡಿದ್ದಾರೆ. ಈ ಎಕ್ಸರ್ಸೈಸು ನಮ್ಮ ಸ್ಟೇಟ್ನಲ್ಲಿ ಇವತ್ತಿನವರೆಗೆ ನಡೆಯಲಿಲ್ಲ. ನಡೀದೇ ಇದ್ದದ್ರಿಂದ ಈ ತೊಂದರೆಗಳೆಲ್ಲ ಮುಂದೆ ನಾವು ಫೇಸ್ ಮಾಡಬೇಕಾಗ್ತದೆ. ಅದಕ್ಕೆ ಏನು ಯಾವುದು ಇದು ಮಾಡಿಯೂ ನಮಗೇನು ಅಂದರೆ ಮತ್ತೆ ಮುಂದೆ ಯಾವ ರೀತಿ ಮಾಡ್ತಾರೆ ಅದು ಬೇರೆ. ಅಟ್ಲೀಸ್ಟ್ ಇದಾದರೂ ಅಷ್ಟೇ ನಮಗೆ ನಮ್ಮ ಹತ್ರ ಇದೆಲ್ಲ ಇರ್ತದೆ, ಸರ್ಟಿಫಿಕೇಟ್ಸ್ ಎಲ್ಲ ಇರ್ತದೆ, ನಮಗೆ ಅನುಕೂಲ ಇತ್ತು ಇಷ್ಟವರೆಗೆ ನಾವು ಮಾಡಿದ್ವಿ. ಬಟ್ ಗೌರ್ಮೆಂಟ್ ಡಿಸಿಷನ್ ಅಲ್ಲ, ನಿಮ್ಮದು ಅಲ್ಲ, ನಮ್ಮದು ಅಲ್ಲ, ಯಾರ್ದು ಅಲ್ಲ. ಸರ್ಕಾರ ನಿಮ್ಗೆ ಆದೇಶ ಮಾಡಬೇಕು, ಈ ರೀತಿ ನೀವು ಈ ರೀತಿ ಮಾಡಬೇಕಿತ್ತು ಅಂತೇಳಿ ಮಾಡಬೇಕಿತ್ತು, ಮಾಡಲಿಲ್ಲ. ಈಗ ಹಿಂದೆ ನೀವು ಹೇಳಿದ್ದು DFO ಸೆಕ್ರೆಟರಿ ಆಗಿ ಕಮಿಟಿ ಮಾಡಿದ್ರಲ್ಲಿ ನಮ್ಮಲ್ಲಿ ಬೇಡ ಅಥವಾ ಆಗುದಿಲ್ಲ ಅಥವಾ ಮಾಡುವುದಿಲ್ಲ ಅಂತ ಹೇಳಿದ್ರು ಅಂತ. ಇದು ಒಂದು ಸೈಡ್. ಎದುರುಗಡೆ ಅದನ್ನು ಎಕ್ಸೆಪ್ಟ್ ಆಗಲಿಲ್ಲ, ಅವ್ರು ಪ್ರೋಸೆಸ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಇಲ್ಲಿ ಸಾಫ್ಟ್ ಕಾಪಿಯಲ್ಲಿ ನಾವೇನು ಪಾಯಿಂಟ್ ಫಿಕ್ಸ್ ಮಾಡಿ ಅವ್ರೇನು ಬರ್ತಾ ಇದ್ದಾರೆ ನಮಗೆ ನೋಟಿಫಿಕೇಶನ್ಸ್, ಫಿಸಿಕಲಿ ಪಂಚಾಯತಲ್ಲಿ ಇಲ್ಲ. ಫಿಸಿಕಲಿ ಅಲ್ಲಿ ಆ ಊರಲ್ಲಿ ಏನು ಮಾಡಿದ್ದಾರೆ ಕೇಳಿದ್ರೆ ಮಾಡಲಿಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ಇಡೀ ಗ್ರಾಮದ ಎಲ್ಲ ಫೈಲು ನಿಮಗೆ ಬರುವಾಗಿದೆ. ಅಕಸ್ಮಾತ್ ಇವ್ರು ಮಾಡಿದ ಪಾಯಿಂಟ್ ನಾನು ಅಂದ್ಕೊಳ್ಳೋದು, ಕೇರಳದಲ್ಲಿ ಏನಾಗಿದೆ ಕೇಳಿದರೆ ನಾನು ಅಂದ್ಕೊಳ್ಳೋದು, ಅದು ಉಡುಪರು ಮತ್ತು ಅಬ್ರಾಮ್ ಅವ್ರು ಹೇಳ್ತಲ್ಲ, ಕೇರಳದಲ್ಲಿ ಏನು ಮಾರ್ಕ್ ಮಾಡಲಿಕ್ಕೆ ಹೋಗಿದ್ದಾರೆ ಅದರಲ್ಲಿ ಬಾರ್ಗೇನ್ ನಡೆದು ಮಾರ್ಕ್ ಫಿಕ್ಸ್ ಆಗಿಬಿಟ್ಟಿದೆ. ಎಲ್ಲೋ ಒಂದು ಕಡೆ ಬಾರ್ಗೇನ್ ಆಗಿ ಫಿಕ್ಸ್ ಆಗಿದೆ. ಇಲ್ಲಿ ಏನಾಗಿದೆ, ಸಾಫ್ಟ್ ಕಾಪಿಯಲ್ಲಿ ಏನು ಹೇಳಿದ್ದಾರೆ ಅವ್ರ ಪ್ರಕಾರ ಅದಾಗುವುದು, ಅದ್ರ ಪ್ರಕಾರ ನೀವು ನಡೀತೀರಿ. ಇಲ್ಲದೇ ಇದ್ರೆ ನಮ್ಮ ಫೈಲ್ ಎಲ್ಲವೂ ಸಣ್ಣ ಸಣ್ಣ ಇಂಡಸ್ಟ್ರಿ ವುಡನ್ ಫೈಲ್ ಸಹಿತ ನಿಮಗೆ ಬರುವುದಿಲ್ಲ. ಅದ್ರ ಪ್ರಕಾರ ಇಡೀ ವಿಲೇಜ್ ಅಂತ ಹೇಳಿದ್ದೇವೆ. ಸೊ ಫಿಸಿಕಲ್ ಪಾಯಿಂಟನ್ನು ಬಾರ್ಗೇನ್ ಮಾಡಿ ನಾವೆಲ್ಲೋ ಫಿಕ್ಸ್ ಮಾಡ್ಕೊಳ್ಳೋದ ಪರಿಣಾಮ ಇಡೀ ವಿಲೇಜು ನಿಮ್ಮದು ಅನ್ನುವ ರೀತಿಯಲ್ಲಿ ನಮ್ಮ ಸಮಸ್ಯೆ ಆಗ್ತದೆ. ಇದರಲ್ಲಿ ಅಂದರೆ ಇಶ್ಯೂಸ್ ವಾಸ್ತವಿಕ ಇದೆ ಸರ್. ಒಂದೇ ಒಂದು ಸಣ್ಣ ವ್ಯತ್ಯಾಸ ತಾವು ಕೇಂದ್ರದಲ್ಲಿ ಒಂದೇ ಒಂದು ಮಾತನ್ನು ಇಷ್ಟಪಡ್ತಾ ಇದ್ದೀನಿ. ಅನ್ಲೈಕ್ ಈಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ನಮ್ಮ ಪ್ರೊಟೆಕ್ಟೆಡ್ ಏರಿಯಾ, ವೈಲ್ಡ್ ಲೈಫ್ ಏರಿಯಾಗೆ ಸುತ್ತಮುತ್ತ 1 ಕಿಲೋಮೀಟರ್ ಅದೇನು ಮಾತಾಡ್ತಾ ಇದ್ದೀವಿ ಸರ್, ಅದು ಸಂಬಂಧಪಟ್ಟಂಗೆ ಯಾವುದೇ ನಿರ್ಧಾರಗಳು ಆಗಬೇಕು ಅಂದರೆ ಅದರಿಂದ ಒಂದು ಕಮಿಟಿ ಫಾರ್ಮ್ ಮಾಡಿದರೆ ಅದು ಅರಣ್ಯ ಇಲಾಖೆ ಬಾಗಿ ಬರ್ತದೆ ಸರ್. ವೇರಸ್ ಇನ್ ಕಾಂಟ್ರಾಸ್ಟ್ ಈಕೋ ಸೆನ್ಸಿಟಿವ್ ಏರಿಯಾ ನಾವು ಇವತ್ತಿಗೆ ಏನು ಡ್ರಾಫ್ಟ್ ನೋಟಿಫಿಕೇಶನ್ ಚರ್ಚೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಅನ್ವಯ ಆಗುವಂಥದ್ದು ಅಥವಾ ಕೈ ಬಿಡಬೇಕಾಗಿರೋದು, ಅಪ್ರೂವ್ ಮಾಡಬೇಕಾಗಿರೋದು ಯಾವುದೇ ರೀತಿಯಾದ ಒಂದು ನಿರ್ಧಾರಕ್ಕೆ ಅರಣ್ಯ ಇಲಾಖೆ, ರಾಜ್ಯ ಅರಣ್ಯ ಇಲಾಖೆ ಹತ್ರ ಬರೋದೇ ಇಲ್ಲ ಸರ್. ವಿ ವಿಲ್ ನಾಟ್ ಐದರ್ ಗಿವ್ ಎಸ್, ವಿ ವಿಲ್ ನಾಟ್ ಸೇ ನೋ ಆನ್ ಗ್ರೌಂಡ್ಸ್ ಆಫ್ ಈಕೋ ಸೆನ್ಸಿಟಿವ್ ಏರಿಯಾ. ದ ಪ್ಯೂರ್ ಅಂಡ್ ಪ್ಯೂರ್ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಈಕೋ ಸೆನ್ಸಿಟಿವ್ ಝೋನ್ ಏರಿಯಾ ಇಸ್ with the State Environment Department, sir, and it is dealt under the Environment Protection Act 1986. ಬಟ್ ಇದಕ್ಕೆ ಮಾನಿಟರಿಂಗ್ ಕಮಿಟಿ ಇನ್ನೂ ಇಲ್ಲ ಸರ್. ಕಮಿಟಿ ಅದೇ ಕನ್ಫ್ಯೂಷನ್ ಅಂತ ಹೇಳುದು. ಐಡೆಂಟಿಫಿಕೇಶನ್ ಅರಣ್ಯ ಇಲಾಖೆ, ಏರಿಯಾ ಐಡೆಂಟಿಫಿಕೇಶನ್ ಅರಣ್ಯ ಇಲಾಖೆ ಕಡೆಗೂ ಬರುವುದು ನಿಮಗೆ ಅದನ್ನು ಇಲ್ಲ ಸರ್. ಸೆಂಟ್ರಲ್ ಕಮಿಟಿ ರಿಪೋರ್ಟ್ ಇದೆ ನಾನು ಏರಿಯಾ ಐಡೆಂಟಿಫಿಕೇಶನ್ ಇಸ್ ಆಲ್ಸೋ ಡನ್ ಬೈ ಏರಿಯಾ ಐಡೆಂಟಿಫಿಕೇಶನ್ ಎಲ್ಲಿವರೆಗೆ ಬರಬಾರ್ದು, ಏನು ಪರ್ಮಿಷನ್ ಬೇಕು ಅದು ಎನ್ವಿರಾನ್ಮೆಂಟ್. ಹೌದು, ಈಗ ಅವರದ್ದು ಓನ್ಲಿ ರೆಡ್ ಕ್ಯಾಟಗರಿ, ಯೆಲ್ಲೋ ಕ್ಯಾಟಗರಿ, ಆರೆಂಜ್, ಗ್ರೀನ್ 3 ಕ್ಯಾಟಗರಿ ಇರುವುದು. ಅದು ಮಾತ್ರ ಅವ್ರಿಗೆ ಸಂಬಂಧಪಟ್ಟದ್ದು. ಅವ್ರಿಗೆ ಫೀಲ್ಡ್ ಲೆವೆಲ್ ಅದು ಸೆಕೆಂಡ್ ಸ್ಟೇಜ್, ಅದು ಬಿಡಿ ಕಡೆಗೆ. ಏನು ಡೆವಲಪ್ಮೆಂಟ್ ಮಾಡಬೇಕು, ಯಾವ ಇಂಡಸ್ಟ್ರಿ ಮಾಡಬೇಕು, ಬೇರೆ ಏನು ಮಾಡಬೇಕು ಅದು ಅವರಿಗೆ. ಫಸ್ಟ್ ಏರಿಯಾ ಫಿಕ್ಸ್ ಮಾಡುವಂಥದ್ದು. ಮತ್ತು ಏರಿಯಾ ಅಂದರೆ ಏನು ನೀವು ಹೇಳಿ ನೋಡುವ. ಇಕೋ ಸೆನ್ಸಿಟಿವ್ ಈ ಇಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಉಂಟಲ್ಲ, ಏನದು ಏರಿಯಾ ಅಂತ ಹೇಳಿದರೆ ಏನು ಅದಕ್ಕೆ ಝೋನ್ ಗೊತ್ತಾಯ್ತು. ಇಕೋ ಸೆನ್ಸಿಟಿವ್ ಝೋನ್ ಗೊತ್ತಾಯ್ತು ನಮ್ಗೆ. ಏರಿಯಾದ ಕ್ಲಾರಿಫಿಕೇಶನ್. ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿದರೆ ನಿಮ್ಮ ವೈಲ್ಡ್ ಲೈಫ್ ಬೌಂಡ್ರಿಯಿಂದ 1 ಕಿಲೋಮೀಟರ್ ಬಫರ್ ಝೋನ್ವರೆಗೆ ಇಕೋ ಸೆನ್ಸಿಟಿವ್
ಒಂದು ಇಕೋ ಸೆನ್ಸಿಟಿವ್ ಏರಿಯಾ ಅಂದರೆ ಎಂತಂತ ಹೇಳ್ಬೇಕು ನಾವು ಏನು ಹೇಳ್ಬೇಕು. ಆರ್ ಸಿ ಕಮಿಟಿಯಲ್ಲಿ ನಮಗೆ ಈಗ ಇಲ್ಲಿ ಇದು ಎಲ್ಲ ಗ್ರಾಮವನ್ನು ನೋಟಿಫೈ ಮಾಡಿದ್ದಾರೆ ಇದರಲ್ಲಿ ಹೊಸ ನೋಟಿಫಿಕೇಶನ್ನಲ್ಲಿ ನಮ್ಮ ಕುಂದಾಪುರ ಬೈಂದೂರು ಎಲ್ಲ ಸೇರಿ ಎಷ್ಟೋ ಗ್ರಾಮ ಇದೆ, ಎಷ್ಟೋ ಗ್ರಾಮ ಇದೆ. ಈ ಎಷ್ಟು ಗ್ರಾಮ ಉಂಟು ಇದರಲ್ಲಿ ಅದೇ ನಿಮ್ಮದು ಹೊಟ್ಟೆಗೆ ಪಂಚಾಯತಿ ಅರ್ಜಿ ಬರ್ತದೆ. ಅದಿದ ಇಷ್ಟು ಹೆಬ್ರಿ ಉಂಟು. ಹೆಬ್ರಿ ಅಂತ ಹೇಳಿದರೆ ಅದಕ್ಕೆ ಹೇಗೆ ಇಡೀ ಹೆಬ್ರಿ ಇಡೀ ವಿಲೇಜಿಯ ಅಥವಾ ಹೇಗೆ ಅಂತ ಹೇಳಿ ಆ ಬಾರ್ಡರ್ ನಾನು ತಮಗೆ ಹೇಳಿ. ಎಂಬಾರಸ್ ಆಗಿ ಕೇಳ್ತಾ ಇರೋದಲ್ಲ ಸರ್, ನನ್ನ ಸ್ಟ್ಯಾಂಡೇ ಸಾಹೇಬ್ ಬಂದು ಹೇಳಿದ್ರಲ್ಲ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಈ ಒಂದು ನೋಟಿಫಿಕೇಶನ್ ಸಾಹೇಬ್ ಹೇಳಿದ ಸ್ಟ್ಯಾಂಡೇ ಕರೆಕ್ಟ್ ಸರ್. ಮಾಡಿದ್ದಾರೆ ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅವರು. ಈಗ ನಾವು ವಾಸ್ತವಿಕವಾಗಿ ಎಂಟೈರ್ ಗ್ರಾಮನೋ ಅಥವಾ ಇವರೊಂದು ಮ್ಯಾಪ್ ಕೊಟ್ಟಿದ್ದಾರಲ್ಲ, ಈ ಮ್ಯಾಪ್ ಕೊಟ್ಟು GPS ಕೋಆರ್ಡಿನೇಟ್ಸ್ ಕೊಟ್ಟಿರೋ ಮ್ಯಾಪ್ ಕೊಟ್ಟಿದ್ದಾರಲ್ಲ, ಆ ಮ್ಯಾಪ್ ಪ್ರಕಾರ ಎಂಟೈರ್ ಗ್ರಾಮ ಬರುತ್ತೋ ಬರೋದಿಲ್ವೋ ಅಂತ ಹೇಳಿ ನಾವು ಇಟ್ಟು ಡಿಸೈಡ್ ಸರ್. ಈಗ ಏನಾದರೂ ಈಗ ನಮ್ಮಲ್ಲಿ ಈಗ ಇದು ಸಾಫ್ಟ್ ಕಾಪಿ ಇದೆ, ಯಾರಾದರೂ ಕುಂದಾಪುರ ರೇಂಜ್ ಆಫೀಸ್ಗೆ ಹೋಗಿ ಬೇಕಾದ್ರೆ ಒಂದು ಚೆಕ್ ಮಾಡಿ ಬೇಕಾದ್ರೆ ಹೇಳ್ಬೋದು ಸರ್. ಅಲ್ಲ, ಅದ್ರ ಪ್ರಕಾರ ನಿಮ್ದು ಬಾರ್ಡರ್ ಫಿಕ್ಸ್ ಆಗಿದೆ ಅಂತ ಹೇಳಿ ಇಲ್ಲಿ ಫಿಕ್ಸ್ ಆಗಿದೆ ಸರ್. ಇವ್ರು ಏನೀಗ ಒಂದು ಬೌಂಡ್ರಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್, GPS ಕೋಆರ್ಡಿನೇಟ್ಸ್ ಪ್ರಕಾರ ಒಂದು ಲೈನ್ ಡ್ರಾ ಮಾಡಿದ್ದಾರೆ. ಉಡುಪಿ ಜಿಲ್ಲೆದ ಯಾವ್ದು ಹೆಂಗೆ ಹೋಗ್ತದೆ ಏನು ಹೋಗ್ತದೆ ಅಂತ ಹೇಳಿ ಕೋಆರ್ಡಿನೇಟ್ಸ್ ಕೊಟ್ಟು ಲೈನ್ ಡ್ರಾ ಮಾಡಿದ್ದಾರೆ. ಯಾರು ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದಾರೆ. ಅದರಲ್ಲಿ ಇಡೀ ಗ್ರಾಮ ಬರ್ತದೋ ಪಾರ್ಟ್ ಬರ್ತದೋ ಅಂತ ಹೇಳಿ ನಾವು ಅದನ್ನ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಸರ್. ಗೊತ್ತಾಗುತ್ತೆ. ಯಾಕಂದ್ರೆ ಇದರಲ್ಲಿ ಕಂಪ್ಲೀಟ್ ಏರಿಯಾ ಫುಲ್ ಅಂತಾನೆ ಹೇಳಿಲ್ಲ, ಇಷ್ಟು ಎಕ್ಸ್ಟೆಂಟ್ ಅಂತಾನೆ ಹೇಳಿಲ್ಲ, ಟೋಟಲ್ ಈಗ ಇದರಲ್ಲಿ ಏನಾದ್ರು ಉಂಟಾ? ಯಾವ ಈ ನೋಡಿ ಅಲ್ಲ, ನೋಟಿಫಿಕೇಶನ್ ಅಲ್ಲಿ ಉಂಟಾ? ಇಲ್ಲ ಇಬ್ಬರೇ ಇಟ್ಟ ಈಗ ಬಾರ್ಡರ್ ಫಿಕ್ಸ್ ಮಾಡಿದ್ದಾರೆ. ಅದು ಫೈನಲ್ ಹಾಕಿದ್ದಾರೆ. ಹಾಕಿದ್ದಾರೆ. ಆಮೇಲೆ ತೆಗ್ದಿದ್ದೇವೆ ಅಂತ ಇವತ್ತು ಇವತ್ತಿನವರೆಗೂ ಹೇಳಿಲ್ಲ ಅಂತ ಹೇಳುದು. ಈಗ ಅದರಲ್ಲಿ ಅವರು ಇಕೋ ಸೆನ್ಸಿಟಿವ್ ಏರಿಯಾಕ್ಕೂ ಸಹ ಬಫರ್ ಝೋನ್ ಫಿಕ್ಸ್ ಒರಿಜಿನಲ್ ನೋಟಿಫಿಕೇಶನ್ ನಲ್ಲಿ ಉಂಟು. ಸರ್, ಈಗ ಜನರು ತೆಗಿಬೇಕಂತ ಹೇಳಿ ಎಲ್ಲರದ್ದು ವಾದ. ಯಾವುದು ಸರಿ ಎಲ್ಲ ಮಾಡಿದ ಮೇಲೆ ಬಫರ್ ಝೋನ್ ಅಂತ ಯಾವ್ದಕ್ಕಂತ ಹೇಳುವ ಪ್ರಶ್ನೆ. ಸರ್, ಜನರಲ್ ಆಗಿ ಈಗ ಇವ್ರ ಹತ್ರ ಏನು ದಾಖಲಾತಿಗಳಿದೆ ಅಂತ ಹೇಳ್ತಾರಲ್ಲ ಸರ್, ನಾನು ಕೂಡ ಅದ್ರ ಬಗ್ಗೆ ಪೂರ್ಣ ಸ್ಟಡಿ ಮಾಡಿಲ್ಲ ಸರ್. ಗೊತ್ತಾಯ್ತು. ಯಾಕೆಂದ್ರೆ ನಮ್ಗೆ ಇದು ಸಂಬಂಧಪಟ್ಟಿಲ್ಲ ಅಂತೇಳಿ ನಮ್ಮ ತಲೆನಲ್ಲಿ ಯಾವಾಗಲೂ ಫಿಕ್ಸ್ ಆಗಿದೆ. ನಾವು ಎಕೋ ಸೆನ್ಸಿಟಿವ್ ಏರಿಯಾಗೆ ನಾವು ಯಾವಾಗಲೂ ಕೂಡ ಸ್ಟಡಿ ಮಾಡಿಲ್ಲ. ಸೊ ಅವ್ರ ಹತ್ರ ಇದ್ರೆ ಅದನ್ನ ಕೂತ್ಕೊಂಡು ನಾವು ಬೇಕಾದ್ರೆ ಚರ್ಚೆ ಮಾಡಿ ಈ ಮ್ಯಾಪನ್ನು ಇಟ್ಕೊಂಡು ಏನು ಅಂತ ಹೇಳಿ ಒಂದು 2-3 ದಿವಸದಲ್ಲಿ ಫೈಂಡಿಂಗ್ಸ್ ಬರ್ಬೋದು ಸರ್. ಈಗ ಅದನ್ನ ನೋಡಿದಲ್ಲೇ ಫೈಂಡಿಂಗ್ಸ್ ಬರೋದಕ್ಕೆ ಆಗೋದಿಲ್ಲ ಸರ್. ಬಟ್ ನೋಟಿಫಿಕೇಶನ್ ಆಗಿರೋದಂತೂ ನಿಜ. ನೋಟಿಫಿಕೇಶನ್ ಪ್ರಕಾರ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಆಗಿದೆ. ಅದರಲ್ಲಿ ಈಗ ಸಾಹೇಬರು ಹೇಳ್ದಂಗೆ ಇಲ್ಲಿವರೆಗೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದೇ ಥರದ ರೋಲ್ ಇಲ್ಲ. ನಮ್ಮ ಫಾರೆಸ್ಟ್ ಲ್ಯಾಂಡಲ್ಲಿ ಹಿಂದೆ ಏನಿದ್ದು ಆಕ್ಟ್ ರೂಲ್ಸ್ ಅಪ್ಲೈ ಆಗ್ತದೆ ಅದೇ ಆಗ್ತದೆ. ನಾವು ಅಲ್ಲಿ ಯಾವುದೇ ಕೂಡ ನಾನ್ ಫಾರೆಸ್ಟ್ ಆಕ್ಟಿವಿಟಿ ಹಿಂದೆನೂ ಕೊಟ್ಟಿಲ್ಲ, ಮುಂದೆನೂ ಕೊಡಲ್ಲ. ಮುಂದೆನೂ ಕೊಡಬೇಕಾದ್ರೂ ಕೂಡ ಸ್ಟ್ರಿಕ್ಟ್ಲಿ FC ಕ್ಲಿಯರೆನ್ಸ್ ತಗೋಬೇಕು ಅಂತಂದ್ರೆ ಹಿಂದೇನು ಇತ್ತು ಅದನ್ನೇ ಮಾತ್ರ ಅಲ್ಲಿ ಹೇಳಿದ್ದಾರೆ. ಅದು ಬಿಟ್ಟು ಹೊರಗಿನ ಏರಿಯಾದಲ್ಲಿ ಕೆಟಗರಿ ವೈಸ್ ಯಾವ ಇಂಡಸ್ಟ್ರೀಸ್ ಬೇಕು ಬೇಡ, ಯಾವ್ದು ರೆಗ್ಯುಲೇಟೆಡ್ ಯಾವ್ದು ಪ್ರಮೋಟೆಡ್ ಅಂತ ಹೇಳಿ ಅವ್ರ ನೋಟಿಫಿಕೇಶನ್ ಅಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ. ಡಿಮಾರ್ಕೇಶನ್ ಮಾಡಿ ಕೊಟ್ಟಿರೋದು ಆ್ಯಕ್ಚುಲಿ ಸರ್, ಮಿನಿಸ್ಟ್ರಿ ಈ ಒಂದು ಪರ್ಪಸ್ಗೋಸ್ಕರ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅನ್ನು ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಬಿಕಾಸ್ ದ್ಯಾಟ್ ಪರ್ಟಿಕ್ಯುಲರ್ ಕಮಿಟಿ ವಾಸ್ ಕಾನ್ಸ್ಟಿಟ್ಯೂಟೆಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ಲಿ. ಅವರು ಮಾಡಿರುವಂಥ ಒಂದು ಪ್ರಸ್ತಾವನೆ ಆಧಾರದ ಮೇಲೇ ರೆಡಿ ಆಗಿರೋದು ಸರ್. ಇನ್ಫ್ಯಾಕ್ಟ್ ಲಾಸ್ಟ್ ನೋಟಿಫಿಕೇಶನ್ ಇದೇ ಥರ ಪ್ರಿವಿಯಸ್ ಡ್ರಾಫ್ಟ್ ಬಂದಾಗ ಅದರ ನಂತರ ನಮ್ಮ ಸ್ಟೇಟ್ ಗೌರ್ಮೆಂಟ್ಲಿ ಒಂದು ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಫಾರ್ಮ್ ಮಾಡ್ತಾರೆ ಸರ್. ಆ ಸಮಿತಿ ಏನಕ್ಕೆ ಅಂದರೆ ಈ ಡ್ರಾಫ್ಟ್ ನೋಟಿಫಿಕೇಶನ್ ಪ್ರತಿಯೊಂದು ಜನರಲಿ ಮಿನಿಸ್ಟ್ರಿಯಲ್ಲಿ ಹೇಗೆ ಆಗ್ತದೆ ಅಂದರೆ ಸರ್, ಇದರಲ್ಲೂ ಕೂಡ ಇದೆ ಇಂಗ್ಲೀಷ್ ತಾವು ಕೌನ್ಸಿಲವರು ವೆನ್ ಎನಿ ನೋಟಿಫಿಕೇಶನ್ಸ್ ಪಬ್ಲಿಷ್ ದೇ ವಿಲ್ ಗಿವ್ ಅ ಪೀರಿಯಡ್ ಆಫ್ 60 days ಫಾರ್ ಎನಿ ಸಾರ್ಟ್ ಆಫ್ ಅಬ್ಜೆಕ್ಷನ್ಸ್ ಅಥವಾ ಕರೆಕ್ಷನ್ಸ್ ಇದ್ದರೆ ಕೇಳ್ತಾರೆ ಸರ್. ಆ ಒಂದು ಒಪಿನಿಯನನ್ನು ನಮ್ಮ ರಾಜ್ಯ ಸರ್ಕಾರ ಪರವಾಗಿ ನಾವು ಕೊಡಬೇಕಾಗಿರೋ ಸಿಚುವೇಶನ್ ಬಂದಾಗ ಸರ್ಕಾರ ಏನು ಮಾಡಿತ್ತು, ಒಂದೊಂದು ಜಿಲ್ಲೆಯಲ್ಲಿ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ, ಅಂದರೆ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಕಮಿಟಿಯನ್ನು ಫಾರ್ಮ್ ಮಾಡಿ ಅವ್ರ ಕಡೆಯಿಂದ ಒಂದು ಫೀಲ್ಡ್ ರಿಪೋರ್ಟನ್ನು ತಗೊಳ್ಳೋದು ಸರ್. ಇನ್ಫ್ಯಾಕ್ಟ್ ಲಾಸ್ಟ್ ನೋಟಿಫಿಕೇಶನ್ ಏನಾಗಿದೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಅದನ್ನು ನಿರಾಕರಿಸಿನೇ ಪ್ರೊಸೀಡಿಂಗ್ಸ್ ಹೋಗಿದೆ. ರಾಜ್ಯ ಮಟ್ಟದಿಂದಲೂ ಕೇಂದ್ರ ಸರ್ಕಾರಕ್ಕೆ ಇದು ನಮಗೆ ಅಂದರೆ ಆಗಬಾರದು ಅಂತಲೇ ಹೋಗಿದೆ ಸರ್. ಅದಾಗಿಯೂ ಸಹ ಈಗ ಮತ್ತೆ ಬಂದಿದೆ. ಈಗಲೂ ಸಹ ಇದು ಅಂತಿಮ ನೋಟಿಫಿಕೇಶನ್ ಅಲ್ಲ ಸರ್, ಡ್ರಾಫ್ಟ್ ಅಪ್ಲೈ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಟು ಸೇ ಈಗಲೂ ಸಹ ನಮಗೆ ಯಾವುದಾದ್ರು ಅಬ್ಜೆಕ್ಷನ್ಸ್ ಇದ್ದರೆ
ಸಲ್ಲಿಸಲಿಕ್ಕೆ ಅವಕಾಶ ಅಂತೂ ಇದೆ. ಇದೆ. ರೈಟ್. ಈಗ ಇನ್ನೊಂದು ಉದಾಹರಣೆ ತಾವೇ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿದ್ರೆ ಸರ್, ಕೇರಳದಲ್ಲಿ ಏನಾಗಿದೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಕೇರಳ ಕಂಪೇರ್ ಮಾಡುವಾಗ ಬಾಕಿ ಸ್ಟೇಟ್ಸ್ಗೂ ಕೇರಳಕ್ಕೆ ಏನು ವ್ಯತ್ಯಾಸ ಇದೆ ಅಂದರೆ, ಕೇರಳದಲ್ಲಿ ದೇ ಹ್ಯಾವ್ ಕ್ಲಿಯರ್ಲಿ ಡಿಮಾರ್ಕೇಟೆಡ್ ಆ್ಯಂಡ್ excluded certain areas which should not be part of the ESA and retained certain areas which they also feel yes it should be retained. ಅಂಥ ಎಕ್ಸೈಸ್ನ ಈಗಲೂ ಸಹ ನಮ್ಮ ರಾಜ್ಯಕ್ಕೂ ಸಹ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಆ ಒಂದು ಅವಕಾಶ ಈ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಇದು. ಎಸ್ ಸರ್. ಅಂದ್ರೆ ಆಗಬೇಕಾದ ಆ ಕೆಲಸವೇ ಮುಂಚೆನೂ ಹೇಳಿದ್ದೆ. Something that we can do. We can do. ಬಟ್ ಡಿಸಿಷನ್ ಶುಡ್ ಟೇಕನ್ ಬೈ Yes, sir. ಅದು ಕೂಡ ನಾನು- ಇವರೇ ಮಾಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರ ನಾವು ಆಲೋಚನೆ ಮಾಡ್ರು. ಇಲ್ಲ ಸರ್, ನಾನು ಸರ್ಕಾರ ಹೇಳ್ಬೇಕು. ಈಗ ನಾನು ಈಗಲೂ ನನಗೆ ಮೊನ್ನೆ ನಾನು ನಿಮ್ಮ ಇವ್ರ ಹತ್ರ ಎಲ್ಲ ಈಗೆಲ್ಲ ಕಮಿಟಿಯಲ್ಲಿ ಒಟ್ಟಾದಾಗ ಅಭಿಪ್ರಾಯ ಕೇಳಿದಾಗ ಈಗಲೂ ನಿಮ್ಮ ಡಿಪಾರ್ಟ್ಮೆಂಟಿನ ಅಭಿಪ್ರಾಯ ಈಗಲೂ ನಾವು ರಿಜೆಕ್ಟೇ ಮಾಡೋದೊಂದು ಅಭಿಪ್ರಾಯದಲ್ಲಿ ಇದ್ರು. 2013 ನಾವು ಒಪ್ಪುದಿಲ್ಲ, ರಿಜೆಕ್ಟ್ ಮಾಡ್ತೇವೆ ಅಂತ ಹೇಳಿ